ಇದು ಸಂಪೂರ್ಣವಾಗಿ ಹೋಗಲಿಕ್ಕೆ 10 ವರ್ಷ ಬೇಕು. ಈ ಜೂನ್ 20 ಮೇಲೆ ಕಡಿಮೆ ಆಗ್ತಾ ಹೋಗ್ತದೆ, ಬಂದಿದೆ ಹೋಗ್ತದೆ. ಹಾಗೆ ಈ ಕಾಯಿಲೆ ಅನ್ನತಕ್ಕಂಥದ್ದು ರೋಗ ಏನು ಬಂದಿದೆಯಲ್ಲ, ಇದು ಗಂಟ್ಲು ಬೇನೆ ಅಂತ ಹಿಂದೆ ಕರೀತಾಯಿದ್ರು ನಮ್ಮಲ್ಲಿ. ಯಾವಾಗ ಸ್ವಚ್ಛತೆ ಹೋಯಿತು ಮನುಷ್ಯನಲ್ಲಿ, ಆವಾಗ ಅದು ಕಫ ಬರುವಂಥ ಒಟ್ಟು ಮನುಷ್ಯನಲ್ಲಿ 3 ಕಾಯಿಲೆಗಳು. ಒಂದು ಕಫ, ಪಿತ್ತ, ವಾತ. ನಾನು ಒಂದು 2 ವರ್ಷದಿಂದ ಹೇಳಿದೆ, ಮದ್ದಿಲ್ಲದ ವ್ಯಾಧಿ ಬರುತ್ತೆ, ಜನ ರಸ್ತೆಯಲ್ಲಿ ಸಾಯ್ತಾರೆ, ಮೃದಂಗ ಹೆಣ ಆಗ್ತದೆ ಅಂತ ಹೇಳಿದೆ. ಆಮೇಲೆ ಓಸತಿ ಮದ್ದೆಲ್ಲ ಪ್ರಳಯವಾಗ್ತದೆ ಅಂತ ಹೇಳಿದ್ದು ನಾನು. ಮತ್ತಾಯ್ತಲ್ಲ ಹಿಮಾಲಯ ಇದರಲ್ಲಿ. ಹಾಗೆ ಈ ಕಾಯಿಲೆ ಅನ್ನತಕ್ಕಂಥದ್ದು ಯಾವುದೇ ಕಾಯಿಲೆ ಬರಲಿ, ಅದು ಮಾರಕ ಇಲ್ಲರ ಸಹಿತ ನಮ್ಮ ನಿಯಂತ್ರಣ ತಪ್ಪಿದಾಗ ಸಾವು ಆಗೋದೆ. ಮುಂದೆ ಇನ್ನೊಂದು ಅಲೆ ತಗೊಳ್ತದೆ. ಇನ್ನೊಂದು ಅಲೆ ಅಂದ್ರೇನು? ಕೋಟ್ಯಾಂತರ ಜನಗಳು ಭೂಮಿಯಲ್ಲಿ ಉಣಿದ್ದಾರೆ, ಸಾವಿರಾರು ಸಾವುಗಳಾಗಿದ್ದಾವೆ. ಎಲ್ಲ ಮೆಡಿಷನ್ ಹಾಕಿ ಸತ್ತದಾರ ಅವರು. ಎಲ್ಲವೂ ಭೂಮಿ ಸೇರ್ತಾ ಇದೆ. ಅದೆಲ್ಲ ವಿಷಾನೆಲ್ಲ ಅದು ಹೊರಗೆ ಬರ್ತದೆ. ಮುಂದೆ ಕೆಲವುಗಳಲ್ಲಿ ನೆಲಪಟ್ಟು ಅಂತ ಹಿಂದೆ ಹೇಳ್ತಿದ್ರು ನಮ್ಮಲ್ಲಿ. ರಾ ಹೊಡಿತು ಅನ್ನರು, ಹೋಗೋದಕ್ಕಲೆ ಬಿದ್ದ ಸತ್ತ ಅನ್ನರು. ಅಂತಹ ಕಾಯಿಲೆ ಮುಂದೆ ಬರುತ್ತೆ. ಹೋಗುತ್ತೆ ಸಾಯ್ತಾನೆ ಬಿದ್ದು ಮನುಷ್ಯ. ನೋಡಿ ಬೇಕಾರೆ, ರಾ ಹೊಡಿತು ಅನ್ನರು, ಹೋಗೋದಕ್ಕಲೆ ಬಿದ್ದ ಸತ್ತ ಅನ್ನರು. ಅಂತಹ ಕಾಯಿಲೆ ಮುಂದೆ ಬರುತ್ತೆ. ಒಂದು ಮಾತು ಬರ್ತದೆ, ಕುಂಭದಲ್ಲಿ ಗುರು ಬರಲು ತುಂಬವೂ ಕೆರೆ ಕಟ್ಟೆ, ಶಂಭುವಿನ ಪದಸಾಕ್ಷಿ ಡಮ್ಮವೆನ್ನೆಲೆ ಬೇಡಿದನ ಅಂತ. ಅದು ಜ್ಯೋತಿಷದಲ್ಲಿ ಕುಂಭರಾಶಿಯಲ್ಲಿ ಗುರು ಬಂದರೆ ಆ ವರ್ಷವೆಲ್ಲ ಮಳೆ ಬೆಳೆ ಜಾಸ್ತಿ ಆಗ್ತದೆ, ಕೆರೆಗಳು ತುಂಬ್ತವೆ ಅಂತ. ಕುಂಭದಲ್ಲಿ ಗುರು ಬರಲು ತುಂಬವೂ ಕೆರೆ ಕಟ್ಟೆ, ಶಂಭುವಿನ ಪದಸಾಕ್ಷಿ ಡಂಬವಿನ ಸುಳ್ಳು ಅಂತ ಅನ್ಕೋಬೇಡಿ ಅಂತ ಹೇಳ್ತಾರೆ. ಹಾಗೆ ಕಾರ್ತೀಕದವರೆಗೂ ಮಳೆ ಇರ್ತಾರೆ. ಅಲ್ಲೂರಿಗೆ ಕೊರೋನಾ ಬೆನ್ನತ್ತಲೇ ಇರುತ್ತೆ. ಯಾಕೆ ಮಳೆ ಬಂದ ಕೂಡ ಶೀತ ಸ್ನೇಹಿತ ಅದು. ಹಾಗೆ ಮಳೆ ಚೆನ್ನಾಗಿದೆ, ಬೆಳೆ ಚೆನ್ನಾಗಿ, ಇನ್ನೂ ಅನೇಕ ನೀರು ವಿಪರೀತ ಪ್ರಳಯವಾದ ಮಳೆಗಳು ಆಗೋ ಲಕ್ಷಣಗಳಿದ್ದಾವೆ. ಪ್ರಕೃತಿ 4 ದಿಕ್ಕಿನಲ್ಲೂ ಸರಿ ದೋಷ ಇದೆ. ಭೂಮಿಯಿಂದ ಇದೆ, ಆಕಾಶದಿಂದ ಇದೆ, ಗಾಳಿಯಿಂದ ಇದೆ, ನೀರಿನಿಂದ ಇದೆ. ಆಮೇಲೆ ಭೂಮಿ ಅರ್ಥಕ್ಕಾಗೋ ಲಕ್ಷಣ ಭಾಳ ಇದೆ. ಆಮೇಲೆ ಮಿಂಚಿನಿಂದಲೂ ಭಾಳ ಯೋಗ ದುರ್ಯೋಗಗಳಿದ್ದಾವೆ. ಹಾಗೆ ಪ್ರಕೃತಿಯಿಂದ ಭಾಳ ಯೋಗ ಇದೆ. ಸಂಕ್ರಾಂತಿ ಆಶ್ವೀಜದ ಮೇಲೆ ಒಂದು ಜಗತ್ತು ಅಪಾಯಕಾರಿ ಅಂತ ಒಂದು ಘಟನೆ ನಡೀತದೆ. ಅದು ಭಾಳ ರಾಷ್ಟ್ರಕ್ಕೆ ಅಪಾಯಕಾರಿಯಾದ ಘಟನೆ. ಅದು ನೋಡ್ರಿ ಬೇಕಾದ್ರೆ. ದೊಡ್ಡ ದೊಡ್ಡ ತಲೆಗಳು ಉರುಳ್ತವೆ, ರಾಜಕೀಯ ವಿಪ್ಲವ ಆಗ್ತದೆ. ಜಗತ್ತಿನ ರಾಷ್ಟ್ರ ರಾಜಕೀಯ ವಿಪ್ಲವ ಆಗ್ತದೆ. ಆಮೇಲೆ ಭೀತಿ ಇದೆ, ರಾಜಕೀಯ ಭೀತಿ ಇದೆ, ಸಾಮೂಹಿಕ ಸಾವು ನೋವುಗಳಾಗ್ತವೆ. ಆಮೇಲೆ ಇವರು ಮಾತಾಡ್ತಾರೆ, ಹೇಳಿದ್ನಲ್ಲ, ಸತ್ತರು ಉಣಿದ್ರೆಂದಲ್ಲ, ಅವರು ಮಾತಾಡ್ತಾರೆ. ನೀವೆಲ್ಲ ಕಣ್ಣನ್ನು ನೋಡ್ಬೋದು. ನಿಮ್ಮ ಕೈಲಿ ಅವರು ಮಾತಾಡೋದು, ಅವ್ರ ಕೈಲಿ ನೀವು ಮಾತಾಡೋಲ್ಲ, ಆದರೆ ಇಬ್ಬರು ಕೂತ್ಕೊಂಡು ಮಾತಾಡೋದು ನೋಡ್ಬೋದು ನೀವು. ಅದು ಈ ಥರ ಪ್ರೇತಗಳ ಒಂದು ಇದೆ ಬಾಧೆ. ಅದು ನೋಡಿ ಸ್ವಲ್ಪ ಇಷ್ಟೆಲ್ಲ ಕಾಣುತ್ತೆ ನಿಮಗೆ. ಇನ್ನು ಈ ಹಿಂದೆ ಕೋಡಿ ಮಠದ ಶ್ರೀಗಳು ನುಡಿದ ಭವಿಷ್ಯದಲ್ಲಿ ಏನೆಲ್ಲ ಹೇಳಿದರು ಎಂಬುದನ್ನ ಮತ್ತೊಮ್ಮೆ ಕೇಳೋಣ ಬನ್ನಿ. ಇವತ್ತಿನ ದಿನಮಾನದಲ್ಲಿ ಮಾನವ ಕುಲ ಅಗಾಧವಾಗಿರ್ತಕ್ಕಂಥ ಸಂಕಷ್ಟಕ್ಕೆ ಗುರಿಯಾಗ್ತಾ ಇದ್ದಾನೆ. ಯಾತಕ್ಕೆ ಅಂದರೆ ಗೊತ್ತಿಲ್ಲದೇ ಇರುವಂತಹ, ಮುದ್ದಿಲ್ಲದೇ ಇರತಕ್ಕಂಥ ಹೊಸ ಹೊಸ ಕಾಯಿಲೆಗಳು ಹೆಚ್ಚು ಪ್ರಭಾವವನ್ನು ಬೀರಿ ಮನುಕುಲಕ್ಕೆ ಮರಣ ಮೃದಂಗವನ್ನು ಬಾರಿಸ್ತಾ ಇದ್ದಾವೆ. ಯಾವತ್ತು ಭೂಮಿ ಹುಟ್ಟಿತು, ಪ್ರಕೃತಿ ಹುಟ್ಟಿತು, ಮನುಷ್ಯ ಹುಟ್ಟಿದ, ಪ್ರಾಣಿಕಲ ಹುಟ್ಟಿತು, ಅವತ್ತಿನಿಂದಲೂ ಸುಖನೂ ಇತ್ತು, ದುಃಖನೂ ಇತ್ತು. ಹೀಗಾಗಿ ಮನುಷ್ಯ ಬದುಕನ್ನು ಕಲ್ತ್ಕೊಂಡ, ಬದುಕಲಿಕ್ಕಾಗಿ ಜೀವ ಅನ್ನವನ್ನು ಹುಟ್ಟಿಸಿಕೊಂಡ, ಅನ್ನದಿಂದ ಪ್ರಾಣವನ್ನು ಪಡ್ಕೊಂಡ, ಶಕ್ತಿಯನ್ನು ಪಡ್ಕೊಂಡ. ಅಂದಿನ ದಿನಮಾನಗಳಲ್ಲಿ ಪ್ರಕೃತಿಯಲ್ಲಿದ್ದಂಥ ದಿವ್ಯವಾಗಿರ್ತಕ್ಕಂಥ ಶಕ್ತಿ ಮನುಕುಲಕ್ಕೆ ವರವಾಯಿತು. ಮನುಕುಲಕ್ಕೆ ಶಕ್ತಿಯನ್ನು ಕೊಡ್ತಾ ಇತ್ತು, ಭಕ್ತಿಯನ್ನು ಕೊಡ್ತಾ ಇತ್ತು. ಮನುಷ್ಯ ದೀರ್ಘವಾಗಿ ದೃಢಕಾಯವಾಗಿ ಈ ಜಗತ್ತಿನಲ್ಲಿ ಬಾಳ್ತಾ ಇದ್ದ. ಬರ್ತಾ ಬರ್ತಾ ಏನಾಯಿತು, ಮನುಕುಲ ಪ್ರಕೃತಿಯ ಮೇಲೆ ಅಗಾಧವಾಗಿರ್ತಕ್ಕಂಥ ದೌರ್ಜನ್ಯ,
ದಬ್ಬಾಳಿಕೆ ನಡೆಸೋ ಪರಿಣಾಮವಾಗಿ ಪ್ರಕೃತಿ ಮುರಿತಾ ಇದೆ. ಅಂದರೆ ಯಾವುದೇ ಒಂದು ಬೆಳೆ ಬೇಕಾದರೆ ವಿಷಕಾರಕ ಅನಿಲ ಸ್ಪ್ರೇ ಮಾಡಲೇಬೇಕು. ಭೂಮಿ ಮೇಲೆ ವಿಷದ ಅನಿಲ ಬಹಳವಾಗಿ ಗಿಡಮರಗಳನ್ನು ನಾಶ ಮಾಡ್ತಕ್ಕಂಥದ್ದು. ಹೀಗಾಗಿ ಭೂಮಿ ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಇದೆ. ಮುಂದೆ ಇದು ವಾಯುವಿನಲ್ಲೂ ಬರ್ತಾ ಇದೆ, ಗಾಳಿಯಲ್ಲೂ ಬರ್ತಾ ಇದೆ, ನೀರಿನಾಗಂತೂ ಬಂದೋಗಿದೆ. ಹಾಗಾಗಿ ಮನುಷ್ಯನಿಗೆ ಇವತ್ತು ಏನಾಗಿದೆ ಅಂದರೆ ವಿಪರೀತವಾದ ಸಾವಿನೋನ್ನತ ಮಂತ್ರ ಹೋಗಿ ಚಿಂತೆಗೊಳಗಾಗಿದ್ದಾನೆ ಅಂತ. ವಿಶೇಷವಾಗಿ ಭಾರತ ಭೂಮಿಗೆ ಎಂತಹ ಕಾಯಿಲೆಗಳು, ರೋಗಗಳು, ರುಜಿನಗಳು ಬಂದರೂ ಸಹಿತ ಈ ಭೂಮಿಯಲ್ಲಿ ಎಲ್ಲವನ್ನು ತಡೆಯುವ ಶಕ್ತಿ ಇದೆ. ಯಾವ ಶಕ್ತಿ ಅಂದರೆ ಋಷಿಗಳು, ಮುನಿಗಳು, ಯೋಗಿಗಳು ತಮ್ಮ ಮಂತ್ರಶಕ್ತಿಯಿಂದ, ತನ್ನ ಜಪತಪ ಶಕ್ತಿಗಳಿಂದ ಈ ಭೂಮಿಯನ್ನು ಕಾಲ ಕಾಲಕ್ಕೆ ರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ಮಂತ್ರಕಾಲ, ಮಂತ್ರಯುಗ ಅಂತ. ಮುಂದೆ ಅದೇ ಋಷಿಗಳ, ಮುನಿಗಳ ಒಂದು ಜ್ಞಾನದಿಂದ ತಂತ್ರಯುಗ ಬಹಳವಾಗಿ ಬೆಳೀತು. ನಾಗರಿಕ ಲೋಕದಲ್ಲಿ ಮಾನವ ಎಲ್ಲವನ್ನು ಪಡ್ಕೊಂಡ, ಶಾಂತಿಯನ್ನು ಪಡ್ಕೊಳ್ಳಿಲ್ಲ, ಆರೋಗ್ಯವನ್ನು ಪಡ್ಕೊಳ್ಳಿಲ್ಲ. ಹೀಗಾಗಿ ಇವತ್ತಿನಗಳು ತನ್ನಿಂತಾನೇ ಹಾಳು ಮಾಡ್ಕೊಂಡಿದ್ದಾನೆ ಮನುಷ್ಯ. ಮೊಟ್ಟ ಮೊದಲನೆಯದಾಗಿ ಈ ಭಯಂಕರವಾಗಿರತಕ್ಕಂಥ ಯಾವುದೇ ರೋಗ ಬಂದರೂ ಸಹಿತ ಮನುಷ್ಯ ದೃಢಪಡಬಾರದು, ಅದನ್ನು ಗಾಬರಿ ಆಗಬಾರ್ದು, ಹೆದರಬಾರ್ದು. ಇನ್ನೊಂದು ನಂಬಿಕೆಯನ್ನು ಕಳ್ಕೊಳ್ಬಾರ್ದು. ಏನೂ ಆಗೋದಿಲ್ಲ, ಎಂಥ ಕಾಯಿಲೆ ವ್ಯಾಧಿ ಬಂದರೂ ನಮಗೇನೂ ಆಗಲ್ಲ, ನಮಗೆ ನಂಬಿಕೆ ಇದೆ, ದೈವ ಕೃಪೆ ಇದೆ, ನಾನು ದೀರ್ಘವಾಗಿ ಬಾಳ್ತೀನಿ ಅದೊಂದು ಸತ್ಸಂಕಲ್ಪವನ್ನು ಮೊಟ್ಟ ಮೊದಲು ಮಾಡಬೇಕು. ಇದು ಒಂದು ಅರ್ಧ ರೀತಿ ಕಾಯಿಲೆ ಅವನಿಗೆ ಹುಷಾರಾಗ್ತದೆ. ಎರಡನೇದಾಗಿ ಎಲ್ಲಿ ಮನುಷ್ಯ ಕಳ್ಕೊಂಡಿದ್ದಾನೆ ಅಲ್ಲೇ ಹುಡುಕಬೇಕು. ಎಲ್ಲೋ ಹುಡುಕಿದ್ರೆ ಆಗೋದಿಲ್ಲ. ಎಲ್ಲಿ ಕಳ್ಕೊಂಡಿದ್ದಾನೆ? ಪ್ರಕೃತಿಯಿಂದ ಪಡೀತಕ್ಕಂಥ ಅನ್ನ, ನೀರು, ಗಾಳಿ ಎಲ್ಲ ಸೌಕರ್ಯಗಳನ್ನು ಕಳ್ಕೊಂಡಿದ್ದಾನೆ, ಅಲ್ಲಿಯೇ ಹುಡುಕಬೇಕು. ನಮ್ಮ ಹಿಂದಿನ ಮುನಿಗಳು, ಋಷಿಗಳು ಕೊಟ್ಟಂಥ ಅನೇಕ ಗಿಡಮೂಲಿಕೆಗಳು, ಆಯುರ್ವೇದ ಔಷಧಿಗಳು, ಆಮೇಲೆ ಹಳ್ಳಿಯಲ್ಲಿ ನಾಟಿ ವೈದ್ಯರು ಅಂತಿರ್ತಾರೆ, ಅವರಿಂದಲೂ ಅನೇಕ ವ್ಯಾಧಿಗಳು ಹುಷಾರಾಗ್ತವೆ. ಅಂಥವರನ್ನು ಪತ್ತೆ ಹಚ್ಚಬೇಕು. ಎಲ್ಲಿ ಗಿಡಗಳಿಂದ, ಮರಗಳಿಂದ ಔಷಧಿ ದೊರೀತಾ ಇದೆ ಅಂಥ ಕಡೆಗೆ ತಕ್ಷಣ ಮನುಷ್ಯ ಹೋಗಬೇಕು. ಎರಡನೇದಾಗಿ ಮನುಷ್ಯ ಇವತ್ತು ತಾಂತ್ರಿಕವಾಗಿರ್ತಕ್ಕಂಥ ರೋಗದಾಲಯಗಳು, ಹಾಸ್ಪಿಟ್ಲ್ಗಳು, ಡಾಕ್ಟರ್ಗಳಿದ್ದಾರೆ, ಅವರ ಸಹಾಯವನ್ನು ಪಡೆಯೋದ್ರ ಜೊತೆಗೆ ದೃಢತೆ ಇಟ್ಕೊಳ್ಬೇಕು, ನಂಬಿಕೆ ಇಟ್ಕೊಳ್ಬೇಕು, ಏನೂ ಆಗಲ್ಲ ಅಂತ. ಒಟ್ಟಿನಲ್ಲಿ ಈ ಹೊಸ ಹೊಸ ಕಾಯಿಲೆ ಮುಂದೆ ಆವರಿಸ್ತದೆ. ಈಗ ಮನುಕುಲಕ್ಕೆ ಬರ್ತಾ ಇದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಪ್ರಾಣಿಗೂ ಬಂದುಬಿಟ್ಟಿದೆ. ಆಗಲೇ ವಾಯು ಮೇಲೆ ಬರ್ತದೆ, ಆಮೇಲೆ ಜಡಕ್ಕೂ ಆವರಿಸ್ತದೆ. ಜಡ ಅಂದರೆ ಕಲ್ಲು, ಮರ ಎಲ್ಲವಕ್ಕೂ ಆವರಿಸ್ತಾ ಇದೆ. ಭಾಳ ಭಯಾನಕವಾಗಿ ಬರುವಂಥ ಕಾಲ ಸನ್ನಿಹಿತವಾಗಿದೆ. ಅಂತಹ ಪೂರ್ವದಲ್ಲಿ ಮನುಷ್ಯ ದೃಢತೆ, ನಂಬಿಕೆ ಮತ್ತು ಪ್ರಕೃತಿಯ ಮೂಲವಾಗಿರ್ತಕ್ಕಂಥ ದೈವದ ಮೇಲಿನ ನಂಬಿಕೆಯನ್ನು ಇಟ್ಟುಕೊಂಡ್ರೆ ಏನೂ ಆಗೋದಿಲ್ಲ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೆ. ಪರಿಹಾರ ಭಾರತದಲ್ಲಿ ಸಿಗ್ತಾ ಸ್ವಾಮಿ? ಭಾರತದಲ್ಲಿ ಅದೇ ಹಿಂದಿನ ಕುರಾನ್ ಎಲ್ಲ ಕಾಲೂ ಸಿಗ್ತದೆ. ಎಲ್ಲಿ ಹುಡುಕಬೇಕು, ಎಲ್ಲಿ ಕಲ್ಲೇ ಹುಡುಕಬೇಕು. ಅಂದರೆ ಅದು ಅನ್ನ ಎಲ್ಲಿಂದ ಬರ್ತದೆ? ಬರ್ತದೆ, ಅದು ಭೂಮಿಯಿಂದ ಬರುತ್ತೆ. ಸಕ್ಕರೆಯಲ್ಲಿ ಬರುತ್ತೆ, ಕಬ್ಬಿಂದ ಬರ್ತದೆ. ತೆಂಗೆಲ್ಲಿಂದ ಬರುತ್ತೆ, ಭೂಮಿಯಿಂದ ಬರ್ತದೆ. ಅವೆಲ್ಲ ಒಂದು ಗೋವಿನಿಂದ ತುಪ್ಪ ಸಿಗ್ತದೆ, ಹಾಲು ಸಿಗ್ತದೆ, ಅಲ್ಲಿಂದ ದುಡ್ಡು ಬೆಳಿತಾನೆ. ಅಲ್ಲೇ ಹುಡುಕಬೇಕು ನಾವು. ಅಲ್ಲೇ ಈ ಋಷಿಗಳ, ಮುನಿಗಳ ಒಂದು ಚಿಂತನೆಯಿಂದ ಆಯುರ್ವೇದಿಕ ಅಂತ ಕರಿತೀವಿ, ಆಮೇಲೆ ನಾಟ್ಯ ಔಷಧ ಅಂತ ಕರಿತೀವಿ. ಅದೇ ಇನ್ನೊಂದು ರೂಪದಲ್ಲಿ ವೈಜ್ಞಾನಿಕವಾಗಿ ಮೆಡಿಕಲ್ ಸೈನ್ಸ್ ಅಂತ ಬಂದಿದೆ. ಎಲ್ಲ ಸಹ ಹುಷಾರಾಗುತ್ತೆ, ತೊಂದರೆ ಏನಿಲ್ಲ. ಈಗ ಆಗ್ತಿರೋ ಕೆಲವರು ಅಭಿವೃದ್ಧಿ ಹೆಸರಲ್ಲಿ ಆಗ್ತಾ ಇರೋವಂಥದ್ದು, ಈಗ ಬೆಟ್ಟ ಗುಡ್ಡಗಳ ನಾಶ ಇರ್ಬೋದು, ಇದೇ ಕಾರಣಗಳಿರ್ಬೋದು. ಅದೇ ಹೇಳಿದ್ನಲ್ಲ, ಪ್ರಕೃತಿಯ ಮೇಲೆ ಮನುಷ್ಯನ ಕ್ರೂರ ವೃತ್ತಿ ಬೆಳೀತಾ ಇದೆ. ಭೂಮಿಯನ್ನು ದಬ್ಬಾಳಿಕೆ ಆಗ್ತಾ ಇದೆ. ಒಂದು ಕಡೆ ಕೆಮಿಕಲ್ಸು, ಇನ್ನೊಂದು ಕಡೆ ಅಗಿತಕ್ಕಂಥದ್ದು, ಗಿಡ ಮರಗಳನ್ನು ಹಂಚ್ತಕ್ಕಂಥದ್ದು, ಬರೋ ಮಳೆ ನಿಲ್ತಕ್ಕಂಥದ್ದು, ರೋಗ ರುಜಿನಗಳು ಹೆಚ್ಚಾ ಇರ್ತಕ್ಕಂಥದ್ದು. ಭೂಮಿ ಮೇಲೆ ನೀರಿಲ್ಲ, ನೀರು 1000 ಅಡಿ ಕೆಳಗೆ ಹೋಗಿದೆ. ಒಂದು ಬಾವಿ ಅಂದರೆ ಒಂದು 40 ಅಡಿ ತೆಗೆದ್ರೆ ಹಿಂದಿನ ಕಾಲದಲ್ಲಿ ಬಾವಿ ಬರ್ತಾ ಇತ್ತು, ನೀರು ಸಿಗ್ತಾ ಇತ್ತು. ಆ ನೀರು ಯಾವುದು? ಭೂಮಿಯಿಂದ ಬರುವಂಥ ನೀರು. ಅದು ಆರೋಗ್ಯಕ್ಕೆ ಬೇಕಾಗಿತ್ತು ಮನುಷ್ಯನಿಗೆ. ಭೂಮಿಯ ಅಂಶ ಆರೋಗ್ಯಕ್ಕೆ ಬೇಕು. ಹಾಗೆ ಅಂತಹ ನೀರಿನಿಂದ, ಮಣ್ಣಿನಿಂದ ಬರುವಂಥ ಜಲ ಆರೋಗ್ಯಕ್ಕೆ ಬರ್ತಾ ಇತ್ತು, ಸಿಗ್ತಾ ಇಲ್ಲ. 1000 ಅಡಿ ಕೆಳಗೆ ಅಲ್ಲಿ ಯಾವುದು? ಕಲ್ಲಿನಿಂದ ಬರುವಂಥ ನೀರು, ಗಡಸು ನೀರು, ಗಡಿಸಿನಲ್ಲಿ ಗಡಸು ನೀರು. ಅದು ಶರೀರ ಕುಡಿದಾಗ
ನರಗಳು ವೀಕ್ ಆಗ್ತವೆ, ಮನುಷ್ಯನ ಕಿವಿ ಕೇಳ್ದಂಗೆ ಆಗ್ತಾನೆ, ಹಾರ್ಟ್ ಫೇಲ್ ಆಗ್ತದೆ, ಎಲ್ಲ ರೋಗಗಳು ಬರ್ತವೆ. ಅದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಶುದ್ಧವಾದ ನೀರು ಕಂಡಿಡ್ಕೋಬೇಕು. ಈಗ ಧ್ಯಾನ ಮುಖ್ಯ ಅಂತ. ಧ್ಯಾನ ಸೇರಿ ಎಲ್ಲವನ್ನೂ ಪಡ್ಕೊಳ್ಬೋದು. ಯಾವುದು ಕೊಡ್ತಾನೆ ಅವನನ್ನೇ ಕೇಳಬೇಕು. ಜಗತ್ತಿಗೆ ನಂಬಿಕೆ ಇದೆ, ಒಂದು ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಪಾಡ್ತದೆ ಅಂತ. ಆ ಶಕ್ತಿಯನ್ನು ಹೊರತು ನಾವೇ ಅಂತ ಹೊರಟಾಗ ಈ ಪರಿಸ್ಥಿತಿ ಬರ್ತದೆ. ಇಲ್ಲ, ಆ ಶಕ್ತಿ ಇದೆ ಅಂತೇಳಿ ಮನುಷ್ಯ ದಿನಕ್ಕೆ ಒಂದು ಅರ್ಧ ಗಂಟೆ ಆದರೂ ಧ್ಯಾನಾಸಕ್ತಿ ಇರಬೇಕು. ಧ್ಯಾನಾಸಕ್ತಿ ಆದರೂ ಭಗವಂತ ಅಂತಿದ್ರು ತನ್ನ ಮೇಲೆ ತಾನೇ ನಂಬಿಕೆ ಇಟ್ಕೋಬೇಕು. ಏನೂ ಆಗಲ್ಲ ನನಗೆ, ಏಕಾಗ್ರತೆಯನ್ನು ಹೋಗ್ಬೇಕು ಅವನು. ಸ್ವಾಮೀಜಿಗೆ ಚೀನಾದಿಂದ ಬಿಟ್ಟಿದ್ರೆ ವೈರಸ್ ಅಂತ, ಹಾಗೆ ಮಾನವ ನಿರ್ಮಿತವಾಗಿ ವೈರಸ್ ಆಗಿದೆ. ಪ್ರಕೃತಿಯ ಮೇಲೆ ಬಂದಿರತಕ್ಕಂಥದ್ದು ಹೇಳಿದ್ನಲ್ಲ, ಪ್ರಕೃತಿಯ ದಬ್ಬಾಳಿಕೆ ಇದು ವಿಷವಾಗಿ ಪರಿಣಮಿಸ್ತಾ ಇದೆ. ಎಲ್ಲವೂ ಮನುಷ್ಯ ತಾನೇ ಆಫರ್ ಮಾಡ್ಕೊಂಡಿರ್ತಕ್ಕಂಥದ್ದು. ಎಲ್ಲ ಆತಂಕ ದೂರ ಆಗುತ್ತಾ ಸ್ವಾಮೀಜಿ? ಆಗ್ತದೆ. ಭಗವಂತನ ಮೊರೆ ಹೋದ್ರೆ ಆಗ್ತದೆ. ಅಂತಿಮವಾಗಿ ಸುಮಾರು 70 ದೇಶಗಳಿಗೆ ಇದು ಇದಾಗಿರೋದು. ಮೂಲ ಇದು ಪುತ್ರ ಒಂದು ಇದು ಔಷಧಿ ಅಂತ ಎಲ್ಲಿ ಇದು ಮೂಲ ಎಲ್ಲಿ ಸಿಗ್ಬೋದು? ಜಗತ್ತನ್ನೇ ಆವರಿಸ್ತಾರೆ. ನಾನು ಒಂದು 8-9 ತಿಂಗಳಿಂದ ಹೇಳಿದ್ ನಾನು, ಹೊಸ ಹೊಸ ರೋಗ ಬರ್ತದೆ, ಮದ್ದಿಲ್ಲದ ಕಾಯಿಲೆಗಳು ಉತ್ಪತ್ತಿ ಆಗ್ತವೆ, ಜನಕ್ಕೆ ಹಾಲು ಸಿಗುತ್ತೆ, ನೀರು ಸಿಕ್ಕಲ್ಲ, ಗಿಡ ಮರಗಳು ನಾಶವಾಗ್ತಾ ಇದ್ದಾವೆ, ಮನುಷ್ಯ ಹುಚ್ಚನಾಗ್ತಾ ಇದ್ದಾನೆ ಅನ್ನೋ ಮಾತು ಹಿಂದೆ ಹೇಳಿದ್ದೆ ನಾನು. ಈಗ ಅದು ನಡೀತಾ ಇದೆ. ಇವತ್ತು ಎಲ್ಲಿ ಕಳ್ಕೊಂಡಿದ್ದೀವಿ? ಪ್ರಕೃತಿಯನ್ನು ಕಳ್ಕೊಳ್ತಿದ್ದೀವಿ, ಮತ್ತಲ್ಲೇ ಹುಟ್ಟಿಗೆ ಆ ದಶೆಯಲ್ಲಿ ನಾವು ಪ್ರಕೃತಿ ದಬ್ಬಾಳಿಕೆ, ಗಿಡ ಮಣ್ಣು ಕಡಿಯೋದು, ಗುಡ್ಡ ಕಡಿಯೋದು, ಮರಗಳು ಕಡಿಯೋದು, ಎಲ್ಲ ನಾಡಲ್ಲಿ ಹಾಳಾದ ಅರಣ್ಯಕ್ಕೆ ನಾಡು ಮಾಡಿ ಆ ನಾಡಿನ ಸುಖ ಇಲ್ದಂಗಾಗಿದೆ ಮನುಷ್ಯ. ಮತ್ತು ವಿಚಿತ್ರವಾದ ಮನೆಗಳು ಕಾರಣ. ಹಿಂದೆ ಮನೆ ಕಟ್ತಾ ಇದ್ರು, ಹಂಚಿ ಮನೆ ಆಗ್ತಾ ಇದ್ರು, ಕಂಬಾಯಿ ಕಟ್ತಾ ಇದ್ರು, ಸುಖ ನೆಮ್ಮದಿ ಇದ್ರು. ಈಗ ಅಂತಸ್ತುಗಟ್ಟಲೆ ಮನೆ ಹೋಗಿ ಅಲ್ಲೂ ಕೆಟ್ಟೋಯ್ತು, ನೆಮ್ಮದಿ ಇಲ್ಲ ಮನುಷ್ಯನಿಗೆ. ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಆ ವಸ್ತುಗಳು ಸಿಗ್ತಾ ಇಲ್ಲ ಅವನಿಗೆ. ಅದೇ ಒಳ್ಳೆ ಗಾಳಿಯೂ ಸಿಗ್ತಾ ಇಲ್ಲ, ಬೆಳಕು ಸಿಗ್ತಾ ಇಲ್ಲ. ಭೂಮಿ ಮೇಲೆ ಮನುಷ್ಯ ಮಲಗ್ತಾ ಇದ್ದ, ಭೂಮಿ ಮನುಷ್ಯ ಸಿಗ್ತಾ ಇತ್ತು. ಇವತ್ತು ಭೂಮಿ ಮೇಲೆ ಯಾರು ಮಲಗೋದಿಲ್ಲ. ಬೆಡ್ಗಳು, ವ್ಯಾಸಗಳು, ಉಪ್ಪರಿಗೆ ಹೋಗ್ತಾ ಇವೆ. ಭೂಮಿಗೆ ಮನುಷ್ಯನಿಗೂ ಅಂತರ ಕಮ್ಮಿ ಆಗ್ತಾ ಇದೆ. ಇವೆಲ್ಲ ಕಾರಣಗಳು. ಶರೀರಕ್ಕೆ ಹೋಗ್ಬೇಕಾದ್ರೆ ಇವೆಲ್ಲ ಕಾರಣಗಳು ಬರ್ತಾ ಇದೆ. ಭೂಮಿ ಬಿಟ್ಟು ಮನುಷ್ಯ ಏನು ಮಾಡೋಕ್ಕಾಗಲ್ಲ. ಭೂಮಿ ಬಿಟ್ಟೇ ಮೇಲೆ ಹೋಗಿಬಿಟ್ಟಿದ್ದಾರೆ. ಅಲ್ಲಿ ಪ್ರಕೃತಿಯೇ ಮುನಿಸಿದೆ ಅಂತ. ಸ್ವಾಮೀಜಿಗೆ ಯುದ್ಧ ಭೀತಿ ಒಂದು ರೀತಿ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಭೀತಿ ಅಂತ ಹೇಳ್ಕೊಳ್ಳುವಂಥ ಪ್ರಸಂಗ ಈಗ ಏನಿಲ್ಲ. ಮುಂದೆ ಸ್ವಲ್ಪ ಬರೋ ಪ್ರಸಂಗ ಇದೆ, ಸದ್ಯಕ್ಕೆ ಅಂತದೇನಿಲ್ಲ. ಯುಗಾದಿ ಕಳೆದ್ಮೇಲೆ ಹೇಳ್ತೀನಿ. ಒಂದು 1000 ಕಟ್ಟೆಗಳು, ಕೆರೆ ಕಟ್ಟೆ ಅಂತ ಕರಿತೀವಲ್ಲ, ಒಂದು ಕೆರೆಗೆ ಸಮ. 1000 ಕೆರೆಗಳು ಒಂದು ಸರೋವರಕ್ಕೆ ಸಮ. 1000 ಕೆರೆಗಳು, ಸರೋವರಗಳು ಒಂದು ನದಿಗೆ ಸಮ. 1000 ನದಿ ಒಂದು ಸಮುದ್ರಕ್ಕೆ ಸಮ. 1000 ಸಮುದ್ರ ಒಂದು ಸಾಗರಕ್ಕೆ ಸಮ. 1000 ಸಾಗರ ಒಬ್ಬ ಮಗನಿಗೆ ಸಮ. 1000 ಮಗ ಒಂದು ಮರಕ್ಕೆ ಸಮ, ಒಂದು ಗಿಡಕ್ಕೆ ಸಮ. ಅಂತಹ ಗಿಡವೇ ನಾಶ ಆಗ್ತಾ ಇದೆ. ಅದು ಉಳಿಸೋ ಪ್ರಯತ್ನ ಮಾಡಬೇಕು ಅನ್ನೋ ಅರ್ಥ ಇದು. ಪ್ರಕೃತಿ ಕಾಪಾಡಬೇಕು. ಇವೆಷ್ಟು ಈಕ್ವಲ್ ಬಂದರೂ ಒಬ್ಬ ಮಗ ಮುಖ್ಯ ಅಂತೀವಿ. ಅಂಥ 1000 ಜನ ಮಗ ಒಂದು ಮರಕ್ಕೆ ಸಮ. ಮರ ಮನುಷ್ಯನಿಗೆ ಆಕ್ಸಿಜನ್ ಕೊಡ್ತದೆ, ಆರೋಗ್ಯವನ್ನು ಕಾಪಾಡ್ತದೆ. ಆ ದೃಷ್ಟಿಯಿಂದ ಗಿಡಗಳ ನಾಶ ಆಗ್ತಾ ಇದೆ, ಅರಣ್ಯ ನಾಶ ಆಗ್ತಾ ಇದೆ. ಪ್ರಕೃತಿಯ ಮೇಲೆ ಮನುಷ್ಯ ಸ್ವಾರ್ಥಕ್ಕಾಗಿ ತನ್ನ ದಬ್ಬಾಳಿಕೆಯನ್ನು ಮಾಡ್ತಿರೋದ್ರಿಂದ ತನ್ನ ಅವನತಿಯನ್ನು ಅವಸರ ತಾನೇ ಆಹ್ವಾನಿಕೊಳ್ತಾ ಇದ್ದಾನೆ ಅಂತ ಭಯಪಡೋ ಅವಶ್ಯಕತೆ ಇಲ್ಲ. ನಾವು ಹೇಳಿದಾಗೆ ದೃಢತೆ ಬಹಳ ಮುಖ್ಯವಾಗಿರಬೇಕು. ಆ ನಂತರ ಎಲ್ಲಿ ಕಳ್ಕೊಂಡು ಅಲ್ಲೇ ಹುಡುಕಬೇಕು. ವಿಶೇಷವಾಗಿ ಭಗವಂತ ನಂಬಲಿ ಬಿಡಲಿ, ಅವರು ದಿನಕ್ಕೆ 1 ಗಂಟೆ ಆದರೂ ಏಕಾಗ್ರತೆಯಲ್ಲಿ ತನ್ನ ಮನಸ್ಸು ದೇಹವನ್ನು ಸ್ಥಿರವಾಗಿ ಇಟ್ಕೊಳ್ಬೇಕು.